ಹಗರಣದಲ್ಲಿ ಹನಿ ಟ್ರ್ಯಾಪ್ ಬಾಂಬ್ ಸಿಡಿಸಲಾಗಿದೆ. ಹನಿ ಟ್ರ್ಯಾಪ್ ಬಲೆಗೆ ಬಿದ್ದು ಅಕ್ರಮಕ್ಕೆ ಒಪ್ಪಿದ್ರ ಹಾಗಾದ್ರೆ ಸಚಿವರು ಶಾಸಕರು. ವಾಲ್ಮೀಕಿ ಹಗರಣದ ಕುರಿತು ಸಿಟಿ ರವಿ ಸ್ಫೋಟಕವಾದ ಹೇಳಿಕೆ ಕೊಟ್ಟಿದ್ದಾರೆ. ಆರೋಪಿ ಸತ್ಯನಾರಾಯಣ ವರ್ಮಾ ವೃತ್ತಿಪರ ಡ್ಯಾಶ್. ಆರೋಪಿಗೆ ಸಹಕಾರ ಕೊಟ್ಟಿದ್ದು ನಮ್ಮ ರಾಜ್ಯದ ಶಾಸಕರು. ನಮಗಿರುವ ಮಾಹಿತಿ ಇದೊಂದು ವೃತ್ತಿಪರ ಜಾಲ. ಹನಿ ಟ್ರ್ಯಾಪ್ ಮೂಲಕ ಬೆದರಿಸಿ ಹಗರಣವನ್ನ ಮಾಡಿದ್ದಾರೆ. ಇದೇ ಹಣವನ್ನ ಪಾರ್ಟಿ ಫಂಡ್ ಅಂತ ಕೊಟ್ಟಿದ್ದಾರೆ. ಈ ಪ್ರಕರಣ ಹಳ್ಳ ಹಿಡಿಬಾರ್ದು ಅಂತ ಸಿಟಿ ರವಿ ಸ್ಫೋಟಕವಾದಂತಹ ಈ ಹೇಳಿಕೆ ಕೊಟ್ಟಿದ್ದಾರೆ. ವಾಲ್ಮೀಕಿ ಹಗರಣದ ಕುರಿತು ಸಿಟಿ ರವಿ ಅವರ ಸ್ಫೋಟಕ ಹೇಳಿಕೆ ಇದೆ. ನಾನು ಸತ್ಯರಾಜ್ ವರ್ಮಾ ಅವ್ರನ್ನ ಸಮರ್ಥಿಸಕ್ಕೆ ಹೋಗಲ್ಲ. ಯಾಕೆ, ನನಗಿರುವಂಥ ಮಾಹಿತಿ ಪ್ರಕಾರ ಸತ್ಯರಾಜ್ ವರ್ಮಾ ವೃತ್ತಿಪರ ಡ್ಯಾಶ್ ಅಂತ ಇನ್ಫಾರ್ಮೇಷನ್ ಇದೆ. ಮತ್ತು ಈ ರೀತಿ ಹಲವು ರಾಜ್ಯಗಳಲ್ಲಿ ನಡೆದಿರ್ತಕ್ಕಂಥ ಹಗರಣಗಳಲ್ಲಿ ಅವರ ಪಾತ್ರ ಇದೆ ಅನ್ನುವಂಥ ಒಂದು ಇನ್ಫಾರ್ಮೇಷನು ನನಗೆ ಬಂದಿದೆ. ಹಾಗಾಗಿ ನಾನು ಅವ್ರನ್ನ ಸಮರ್ಥಿಸಕ್ಕೆ ಹೋಗೋದಿಲ್ಲ. ಆ ಸತ್ಯರಾಜ್ ವರ್ಮಾ ಹೇಗೆ ಕಿಂಗ್ ಪಿನ್ನೋ, ಅವರಿಗೆ ಸಹಕರಿಸಿದವರು ನಮ್ಮದೇ ರಾಜ್ಯದ ಸಚಿವರುಗಳು, ನಮ್ಮದೇ ಶಾಸಕರು, ನಮ್ಮದೇ ನಿಗಮ ಮಂಡಳಿಯ ಅಧ್ಯಕ್ಷರು, ನಮ್ಮ ರಾಜ್ಯದವರು. ಇವರು ಸಹಕರಿಸ್ತಾ ಇದ್ದರೆ ಸತ್ಯರಾಜ್ ವರ್ಮಾ ಏನು ಮಾಡೋಕ್ಕಾಗ್ತಿರ್ಲಿಲ್ಲ. ಇವರು ಸಹಕರಿಸಿದ ಕಾರಣ ಏನು? ನನಗೆ ಸಹಕರಿಸಿದ್ದಕ್ಕೆ ಕಾರಣ, ನನಗೆ ಸಿಕ್ಕಿದ ಮಾಹಿತಿ ಏನು ಅಂದರೆ, ಇವ್ರನ್ನೆಲ್ಲ ಗೋವಾಕ್ಕೆ, ಹೈದರಾಬಾದಿಗೆ ಕರ್ಕೊಂಡೋಗಿ, ಅದೇನೋ ಹೇಳ್ತಾರಲ್ಲ, ಈ ಮೈಸೂರದೊಂದು ಬಂತಲ್ಲ, ಏನದು, ಮೈಸೂರದು ಒಬ್ಬರು ಶಾಸಕರು ದೂರು ಕೊಟ್ಟಿದ್ರಲ್ಲ, ಹನಿ ಟ್ರ್ಯಾಪ್, ಹನಿ ಗೋವಾದಲ್ಲೂ ಸಿಹಿಯಾದ ಜೇನು ತಿನ್ನಿಸಿ, ಹೈದರಾಬಾದಲ್ಲೂ ಜೇನು ತಿನ್ನಿಸಿ ಇವ್ರನ್ನೆಲ್ಲ ಬಲೆಗೆ ಕೆಡವಿದ್ರು. ಬಲೆಗೆ ಕೆಡವಿದ ನಂತರ ಆ ಸಿಹಿ ಆಸೆಗೆ ಇವರು ಸಹಕಾರ ಕೊಟ್ಟರು ಅನ್ನೋದು ನಮಗಿರುವಂಥ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.